ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ಲಾಗ್ಗೆ. ಇದು ಸಾಟರ್ಡೇಯ ಲಾಗ್ ಆಗಿರುತ್ತೆ. ಕಂಪ್ಲೀಟ್ ಶಾಪಿಂಗ್ ಮತ್ತು ಕಬ್ಬನ್ ಪಾರ್ಕ್ ಲಾಗ್ ಆಗಿರುತ್ತೆ. ಕಬ್ಬನ್ ಪಾರ್ಕಿಗೆ ಏನಕ್ಕೆ ಹೋಗಿದ್ವಿ ನಾವು ಅಂದರೆ, ನಮಗೆ ಸ್ವಲ್ಪ ಶೂಟ್ಸ್ಗಳಿದ್ವು ಅಲ್ಲಿ, ಹಾಗಾಗಿ ಕಬ್ಬನ್ ಪಾರ್ಕಿಗೆ ಹೋಗಿದ್ವಿ. ಮತ್ತು ಚಿಕ್ಕಪೇಟೆ ಏನಕ್ಕೆ ಅಂದರೆ, ಚಿಕ್ಕಪೇಟೆ ಸ್ವಲ್ಪ ಶಾಪಿಂಗ್ ಇತ್ತು. ಯಾಕೆಂದರೆ ಇವಾಗ ಶ್ರಾವಣ ಮತ್ತು ವರಮಹಾಲಕ್ಷ್ಮಿ ಹಬ್ಬ ನಿಯರ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಅದು ಇದು ಶಾಪಿಂಗ್ಸ್ಗಳಿದ್ವು, ಸೀರೆ ಅದು ಅಂತ, ಹಾಗಾಗಿ ಹೋಗಿದ್ವಿ. ಸೊ ಕಬ್ಬನ್ ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದು 4 ಡೈರೆಕ್ಷನಲ್ಲಿ ಗೇಟ್ ಇದೆ. ಸೊ ಯಾವ ಕಡೆಯಿಂದ ಬೇಕಾದ್ರೂ ನಾವು ಎಂಟ್ರಿ ಆಗ್ಬೋದು. ಕೆಲವೊಂದು ಕಡೆಯಿಂದ ಮಾತ್ರ ವೆಹಿಕಲ್ಸ್ ಎಂಟ್ರಿ ಒಳಗಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಮತ್ತು ಅದ್ರ ಪಕ್ಕ ಬಾಲವನ ಅಂತ ಇದೆ, ಅಲ್ಲಿ ಪ್ಲೇಯಿಂಗ್ ಏರಿಯಾ ಇದೆ ಚಿಕ್ಕ ಮಕ್ಕಳಿಗೆ ನೋಡಲಿಕ್ಕೆ, ತುಂಬ ಚೆನ್ನಾಗಿದೆ. ಇದು ಬಂದು ಲೈಬ್ರರಿ, ತುಂಬಾ ಚೆನ್ನಾಗಿದೆ. ಒಳಗಡೆ ಯಾವುದೇ ಥರದ ವೀಡಿಯೋಸ್ ಹಲೋ ಇರೋದಿಲ್ಲ. ಸೊ ಹಾಗೆ ಹೊರಗಡೆಯಿಂದ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಇದು ತೆಂಗಿನ ಮರನ ಏನಂತಲ್ಲ, ಅಡಿಕೆ ಮರನ ಏನಂತ ನನಗೆ ಗೊತ್ತಿಲ್ಲ, ಬಟ್ ಇದು ಅಡಿಕೆ ಇದು ಬರುತ್ತಲ್ಲ ಆ ಥರ ಕಾಣಿಸ್ತಾ ಇತ್ತು. ಹಾಗೆ ಒಂದು ಕ್ಲಿಪ್ಸ್ ತಗೊಂಡಿದ್ದೆ, ಸುಂದರವಾಗಿ ಕಾಣ್ತಿತ್ತಲ್ಲ. ಅದನ್ನು ಮುಗಿಸ್ಕೊಂಡು ಮತ್ತೆ ಹೈಕೋರ್ಟ್ ಹತ್ರ ಹೋಗಿದ್ವಿ. ಹೈಕೋರ್ಟ್ ಒಳಗಡೆ ನಮಗೇನು ಎಂಟ್ರಿ ಇರಲ್ಲ. ಸೊ ಹಾಗೆ ಜಸ್ಟ್ ನೋಡ್ಕೊಂಡು ಬಂದ್ವಿ. ಹೈಕೋರ್ಟಿಂದ ಹೊರಗೆ ಬಂದಮೇಲೆ ಎಕ್ಸಿಟ್ ಇರೋದು ವಿಧಾನಸೌಧ ಫ್ರಂಟ್ ರೋಡು ಎಕ್ಸಿಟ್ ಕಾಣಿಸುತ್ತೆ. ಸೊ ಹಾಗಾಗಿ ಅಲ್ಲಿ ನೋಡಿಕೊಂಡು ಹೊರಗಡೆ ಬಂದ್ವಿ. ಅದರಿಂದ ಮುಗಿಸ್ಕೊಂಡು ಮತ್ತೆ ಕಬ್ಬನ್ ಪಾರ್ಕ್ ಒಳಗಡೆ ಪಾರ್ಕಿಂಗ್ ಒಳಗಡೆ ಹೋಗ್ಬಿಟ್ಟು ನಮ್ಮ ವೆಹಿಕಲ್ನ ಎತ್ಕೊಂಡು ಬಂದ್ವಿ. ಆರಾಮಾಗೆ ಹೋಗ್ಬಿಟ್ಟು ಹೋಲ್ ಡೇ ಸ್ಪೆಂಡ್ ಮಾಡ್ಕೊಂಬರ್ಬೋದು. ಟೈಮು ಅಷ್ಟು ವಿಶಾಲವಾಗಿದೆ ಕಬ್ಬನ್ ಪಾರ್ಕು. ಫುಲ್ ಚಿಕ್ಕ ಮಕ್ಕಳಿಗೆ ನಮ್ಮದು ಅಲ್ಲಿ ಬಾಲವನ ಬಿಟ್ಟು ಈ ಕಡೆನೇ ನಾವು ತುಂಬ ಪ್ಲೇಯಿಂಗ್ ಏರಿಯಾ ಇದೆ. ಸೊ ಅಲ್ಲಿ ಕೂಡ ಆಟ ಆಡ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ತುಂಬ ಶೂಟ್ಸ್ಗಳಿದ್ವು. ನಮಗೆ ಎಂಜಾಯ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ, ಏಕೆಂದರೆ ಶಾಪಿಂಗ್ ಬೇರೆ ಹೋಗಬೇಕಿತ್ತು. ಸೊ ಟೈಮ್ ಆಗುತ್ತೆ ಅಂತ ಬೇಗನೆ ಬಂದ್ವಿ. ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದಮೇಲೆ ಚಿಕ್ಕಪೇಟೆಯಲ್ಲಿ ಎಲ್ಲಿ ಬೇಕಲ್ಲಿ ವೆಹಿಕಲ್ಸ್ನ ಪಾರ್ಕ್ ಮಾಡೋಂಗಿಲ್ಲ, ಹಾಗಾಗಿ ಪಾರ್ಕಿಂಗ್ ಏರಿಯಾಕ್ಕೆ ಪಾರ್ಕ್ ಮಾಡೋದಕ್ಕೆ ಬಂದ್ವಿ. ಪರ್ ಅವರ್ ಇಷ್ಟು ಅಮೌಂಟ್ ಅಂತ ಪೇ ಮಾಡಿಬಿಟ್ಟು ಪಾರ್ಕ್ ಮಾಡಬೇಕು ಇಲ್ಲಿ. ಸೊ 1 ಅವರ್ಗೆ 10 ರುಪೀಸೋ 20 ರುಪೀಸೋ ಇದೆ. ಸೊ ಪಾರ್ಕ್ ಮಾಡಿಬಿಟ್ಟು ಹಾಗೇ ಸ್ಟಾರ್ಟ್ ಮಾಡಿದ್ವಿ ಶಾಪಿಂಗ. ಎಷ್ಟು ಶಾಪಿಂಗ್ ಮಾಡ್ಕೊತ ಹೋದರೂ ಮುಗೀತಾನೇ ಇರಲಿಲ್ಲ ನಮ್ಮ ಶಾಪಿಂಗು. ನಾವು ಹೋಗಿದ್ದು ಸೀರೆ ಮತ್ತು ಲಕ್ಷ್ಮಿಗೆ ಡೆಕೋರೇಟಿವ್ ಐಟಮ್ಸ್ ತಗೊಂಡು ಬರೋದಕ್ಕೆ ಅಂತ. ಸೊ ತಗೊಂಡು ನಾವು ಹಾಗೆ ಸೀರೆಗಳ್ನೆಲ್ಲ ತಗೊಂಡು, ಒಂದಿಷ್ಟು ಫುಟ್‌ಪಾತಲ್ಲಿ ಸಿಗುತ್ತೆ ಆ ಐಟಮ್ಸ್ಗಳನ್ನ ತಗೊಂಡು, ಯಾಕೆ ಅಂದರೆ ಒಳಗಡೆ ಅಂಗಡಿ ಒಳಗೆ ಚಿಕ್ಕಪೇಟೆಯಲ್ಲಿ ಏನಂದರೆ ಅಂಗಡಿ ಒಳಗೆ ಹೋದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದೇ ಅಂಗಡಿ ಆಪೋಸಿಟ್ಟು ಅದೇ ಐಟಮ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ರೇಟ್ ಕಡಿಮೆ ಸಿಗ್ತಾರೆ, ಸೇಮ್ ಕ್ವಾಲಿಟಿನೇ ಇರುತ್ತೆ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ಏನಂದರೆ, ಚಿಕ್ಕಪೇಟೆಯಲ್ಲಿ ರೋಡ್ ಸೈಡ್ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರನೇ ಸ್ವಲ್ಪ ಶಾಪಿಂಗ್ ಮಾಡಿ. ಮತ್ತು ದೊಡ್ಡ ಈ ಸುದರ್ಶನ್ ಸಿಲ್ಕು, ಪೋತೀಸು ಇಲ್ಲೆಲ್ಲ ಆಲ್ಮೋಸ್ಟ್ ನಾನು ಆಲ್ರೆಡಿ ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ಏಕೆ ಅಂತ ನನಗೆ ಗೊತ್ತು ಅಲ್ಲಿ ಏನೇನು ಹೆಂಗೆ ಆಗುತ್ತೆ ಅಂತ. ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಡಬಲ್ ರೇಟ್ ಕೊಟ್ಬಿಟ್ಟು ಈ ಥರ ಕೊಡೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನಾನು ಈ ಸಲ ಚಿಕ್ಕಪೇಟೆಯಲ್ಲಿ ಗಲ್ಲಿ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಸೀರೆ ತಗೊಂಡು ಬರೋಣ ಅಂತ ಹೋಗಿದ್ವಿ. ತುಂಬಾ ವೆರೈಟೀಸ್ ಆಫ್ ಸೀರೆಗಳು ಅವೈಲಬಲ್ ಇತ್ತು. ಸೇಮ್ ನಮಗೆ ಸುದರ್ಶನ್, ಪೋತೀಸು ಇಲ್ಲಿ ಯಾವ ಥರ ಸೀರೆಗಳನ್ನೆಲ್ಲ ತೋರಿಸ್ತಾರೋ ಆ ರೇಂಜಲ್ಲಿರೋಂಥ ಸೀರೆಗಳ್ನೆಲ್ಲ ತೋರಿಸ್ತಾರೆ. ಮತ್ತು ನಮಗೆ ಸ್ವಲ್ಪ ಲಕ್ಷ್ಮಿಗೆ ಡೆಕೋರೇಟಿವ್ ಐಟಮ್ಸ್ ಕೂಡ ಬೇಕಿತ್ತು. ಅದು ಅಷ್ಟೇ, ಈ ಅಂಗಡಿಗಳಿಗೆ ಮಾತ್ರ ಹೋಗಲೇಬಾರ್ದು, ಬಟ್ ಅದು ಸಿಗೋದು ಅಂಗಡಿಯಲ್ಲೇ ಸಿಗ್ತಿತ್ತು. ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಆ ಐಟಮ್ನ ತಗೊಂಡು, ಅದು ಹೋಲ್ಸೇಲ್ ಅಂತ ಅಂಗಡಿ ಹಾಕ್ಕೊಂಡಿರ್ತಾರೆ, ಅಲ್ಲಿ ಅವ್ರು ಏನು ರೇಟ್ ಹೇಳ್ತಾರೋ ಅದು ಫಿಕ್ಸ್ ರೇಟಲ್ಲಿ, ಅಲ್ಲೇನು ಕೂಡ ಬಾರ್ಗೇನಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ರೋಡ್ ಸೈಡ್ ತಗೊಳ್ರಿ ಅಂತ ಹೇಳ್ತೀನಿ. ಅದನ್ನೆಲ್ಲ ತಗೊಂಡು ಪಾರ್ಕಿಂಗಿಂದ ಎಕ್ಸಿಟ್ ಆಗಿಬಿಟ್ಟು ನಾವೀಗ ಮನೆ ಕಡೆ ಹೊರಟ್ವಿ. ಏನೇನು ಐಟಮ್ಸ್ನೆಲ್ಲ ತೊಗೊಂಡು ಬಂದೆ ಅಂತ ನಾನು ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ. ಹಾಗೆ ವರಮಹಾಲಕ್ಷ್ಮಿಗೆ ಡೆಕೋರೇಟಿವ್ ಮಾಡೋ ಐಟಮ್ಸ್ನ ಹೇಗೆಲ್ಲ ಪರ್ಚೇಸ್ ಮಾಡ್ಬೋದು, ಚಿಕ್ಕಪೇಟೆಯಲ್ಲಿ ಯಾವ ಕಡೆ ಎಲ್ಲ ಅವೈಲಬಲ್ ಇದೆ ಅಂತ ಎಲ್ಲ ಹೇಳ್ತೀನಿ. ನೆಕ್ಸ್ಟ್ ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ನಮಗೂ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಅಲ್ಲಿ ಕಂಪ್ಲೀಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ವಾಲ್ ಪೇಪರ್ಸ್ಗಳೆಲ್ಲ ಬೇಕಿದ್ದು, ಅದನ್ನೆಲ್ಲ ಎತ್ಕೊಂಡು ನಾವು ಮುಗಿಸ್ಕೊಂಡು ಬರೋದ್ರೊಳಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಡಿನ್ನರು ಮುಗಿಸ್ಕೊಂಡು ಹೋಗ್ಬಿಡೋಣ. ಡಿನ್ನರ್ ಟೈಮ್ ಏನು ಆಗಿರಲಿಲ್ಲ, ಬಟ್ ಮತ್ತೆ ಮನೆಗೋಗಿ ಮಾಡೋದಕ್ಕಾಗಲ್ಲ ಅಂದ್ಕೊಂಡು ಹಾಗೆ ಡಿನ್ನರ್ ಕೂಡ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ನಾವು ಡಿನ್ನರ್ ಮುಗಿಸ್ಕೊಂಡು ಬರೋದ್ರೊಳಗೆ ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು. ಸೊ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬಾಯ್.